ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಇವತ್ತಿನ ಸ್ಪೆಷಲ್ ಏನಪ್ಪ ಅಂತಂದರೆ ಹಾಲಿನ ಪುಡಿಯಿಂದ ಮಾಡ್ತಕ್ಕಂಥ ಒಂದು ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರೋ ಡಿಶ್ನ ನಾನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಬರೀ 3 ಪದಾರ್ಥಗಳನ್ನು ಬಳಸ್ಕೊಂಡು ಯಾವ ರೀತಿಯಾಗಿ ಡಿಶ್ನ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಬಂದು 1 ಕಪ್ ಮಿಲ್ಕ್ ಪೌಡರ್, ಹಾಗೆಯೇ ಅರ್ಧ ಕಪ್ ಶುಗರ್ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ವಿನೆಗರ್. ನಿಮ್ಮ ಹತ್ರ ವಿನೆಗರ್ ಇಲ್ಲ ಅಂತಂದರೆ ಲೆಮನ್ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಕೇಸರಿ ದಳ ತೊಗೊಂಡಿದ್ದೀನಿ, ಇದು ಆಪ್ಷನಲ್ ಅಷ್ಟೇ. ನಿಮ್ಮ ಹತ್ರ ಇದ್ದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಮೊದಲೇದಾಗಿ ಒಂದು ಬೌಲ್ಗೆ 1 ಕಪ್ ಆಗುವಷ್ಟು ಮಿಲ್ಕ್ ಪೌಡರ್ನ ತಗೊಂಡು ಅದಕ್ಕೆ 1 ಕಪ್ ಆಗುವಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಳ್ಳೋದು ಏನಕ್ಕಪ್ಪ ಅಂತಂದರೆ ಹಾಲಿನ ಪುಡಿ ಹಾಗೆ ಡೈರೆಕ್ಟಾಗಿ ಹಾಕಿದ್ರೆ ಗಂಟೆ ಆಗಿಬಿಡುತ್ತೆ. ಹಾಗಾಗಿ ನಾವು ಫಸ್ಟೇ ನೀರನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡೋದ್ರಿಂದ ಯಾವುದೇ ರೀತಿಯ ಗಂಟು ಆಗೋದಿಲ್ಲ. ಈಗ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದರಲ್ಲಿ ಯಾವುದೇ ರೀತಿಯ ಗಂಟು ಇರಬಾರ್ದು. ಅಲ್ಲಿವರೆಗೂ ಸಹ ನಾವು ಅದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು. ಒಂದು ವೇಳೆ ಗಂಟು ಬಂತು ಅಂತ ಅಂದರೆ ಸ್ವೀಟ್ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ನಾವು ಇದನ್ನು ಸ್ವಲ್ಪ ಟೈಮ್ ಕೊಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಮಿಲ್ಕ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಒಂದು ವೇಳೆ ನಿಮ್ಮ ಹತ್ರ ಮಿಲ್ಕ್ ಪೌಡರ್ ಇಲ್ಲ ಅಂತಂದರೆ ನೀವು ಮಿಲ್ಕ್ನೂ ಸಹ ಯೂಸ್ ಮಾಡ್ಕೋಬೋದು. ಎಲ್ಲರ ಮನೆಯಲ್ಲೂ ಮಿಲ್ಕ್ ಪೌಡರ್ ಇದ್ದೇ ಇರುತ್ತೆ. ಅದರಲ್ಲಂತೂ ಪ್ರೆಗ್ನೆಂಟ್ ಅಥವಾ ಬಾಣ್ತಿ ಮನೆಯಲ್ಲಂತೂ ಅಂಗನವಾಡಿಯಲ್ಲಿ ಮಿಲ್ಕ್ ಪೌಡರ್ ಕೊಟ್ಟೇ ಕೊಡ್ತಾರೆ. ಹಾಗಾಗಿ ನಾನು ಮಿಲ್ಕ್ ಪೌಡರ್ನ ಯೂಸ್ ಮಾಡ್ಕೊಂಡು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಒಂಚೂರು ಗಂಟು ಇಲ್ಲದೆ ಇರೋ ರೀತಿ ಮಿಕ್ಸ್ ಮಾಡ್ಕೋಬೇಕು. ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ. ಈ ರೀತಿಯಾಗಿ ಒಂಚೂರು ಗಂಟಿರಬಾರ್ದು ಹಾಲಲ್ಲಿ. ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಮೊದಲಿದಾಗಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ನಾವು ಆಗಲೇ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಹಾಲನ್ನ ಇದಕ್ಕೆ ಹಾಕೋಬೇಕು. ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಇದನ್ನು ನಾವು ಕುದಿಸ್ಕೋಬೇಕಾಗುತ್ತೆ. ಹಾಲನ್ನ ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ. ಒಂದು ಕುದಿ ಬಂತು ಅಂದರೆ ಸಾಕು, ಸರಿ ಹೋಗುತ್ತೆ. ಜಾಸ್ತಿ ಕುದಿಸ್ಬೇಕು ಮಳ್ಳಿಸ್ಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಒಂದು 5 ಮಿನಿಟ್ಸಲ್ಲೇ ಇದು ಆಗೋಗುತ್ತೆ. ನೋಡಿ, ಅದನ್ನು ಸ್ವಲ್ಪ ತಳ ಹಿಡಿಬಾರ್ದು ಅಂತ ನಾನು ಮಿಕ್ಸ್ ಮಾಡ್ತಾನೆ ಇದ್ದೀನಿ. ನೋಡ್ತಾ ಇರ್ಬೋದು, ಅದು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ತಳ ಹಿಡಿದ್ಬಿಡುತ್ತೆ. ಹಾಗಾಗಿ ನೀವು ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇರಬೇಕು. ಜಾಸ್ತಿ ಏನಿಲ್ಲ, ಒಂದು 2 ಮಿನಿಟ್ಸಲ್ಲೇ ಅದು ಹಾಲು ಬೇಗ ಕುದಿ ಬರುತ್ತೆ. ಒಂದು ಕುದಿ ಬಂದರೆ ಸಾಕು. ನಾವಿದಕ್ಕೆ ವಿನೆಗರ್ ಅಥವಾ ಲೆಮನ್ನ ಆ್ಯಡ್ ಮಾಡ್ಕೋಬೋದು. 2 ನಿಮಿಷದಲ್ಲೇ ಬೇಗ ಕುದಿ ಬರುತ್ತೆ. ನೀವು ನೋಡ್ತಾ ಇರ್ಬೋದು, ನಾನು ತಳ ಹಿಡಿಬಾರ್ದು ಅಂತ ಮಿಕ್ಸ್ ಮಾಡ್ತಾನೆ ಇದ್ದೀನಿ. ಹಾಲು ಸ್ವಲ್ಪ ಗಟ್ಟಿ ಇರೋದ್ರಿಂದ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಮಿಕ್ಸ್ ಮಾಡ್ತಾನೆ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಒಂದು ಕುದಿ ಬರ್ತಾ ಇದೆ. ಇದು ಒಂದು ಕುದಿ ಬಂದರೆ ಸಾಕು, ಜಾಸ್ತಿ ಕುದಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ನಾನೀಗ ಇದಕ್ಕೆ ವಿನೆಗರ್ ಮತ್ತು ವಾಟರ್ನ ಸೇರಿಸಿ ಆ್ಯಡ್ ಮಾಡ್ತಾಯಿದ್ದೀನಿ. ತೋರಿಸ್ತೀನಿ ಬನ್ನಿ. ನಿಮ್ಮ ಹತ್ರ ವಿನೆಗರ್ ಇಲ್ಲ ಅಂತಾರೆ ನೀವು ನಿಂಬೆಹಣ್ಣು ಸಹ ಯೂಸ್ ಮಾಡ್ಕೋಬೋದು. ನೋಡಿ, ಒಂದು ಬೌಲ್ಗೆ ಸ್ವಲ್ಪ ನೀರು ಮತ್ತು ಸ್ವಲ್ಪ ವಿನೆಗರ್ನ ಸೇರಿಸಿ ಮಿಕ್ಸ್ ಮಾಡಿಕೊಂಡು ನಾನು ಕುದೀತಾ ಇರುವಂಥ ಹಾಲಿಗೆ ಹಾಕೋತಾ ಇದ್ದೀನಿ. ನೀರು ಸೇರಿಸಿ ಆಗೋದ್ರಿಂದ ಸ್ವಲ್ಪ ಜಾಸ್ತಿ ಹುಳಿ ಅಂಶ ಸಿಗುತ್ತೆ. ಹಾಗಾಗಿ ನಾನು ಸ್ವಲ್ಪ ನೀರನ್ನ ಸೇರಿಸಿ ವಿನೆಗರ್ ಜೊತೆ ಹಾಕ್ತಾಯಿದ್ದೀನಿ. ಇದು ಹಾಕಿದ ತಕ್ಷಣವೇ ನೀವು ಮಿಕ್ಸ್ ಮಾಡ್ಕೋಬೇಕು, ಇಲ್ಲ ಅಂತಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಅದನ್ನು ವಿನೆಗರ್ ಹಾಕಿದ ತಕ್ಷಣ ನೀವು ಮಿಕ್ಸ್ ಮಾಡ್ಕೋತಾ ಇರಬೇಕು. ಈಗ ನಾವು ವಿನೆಗರ್ ಹಾಕಿದ ಮೇಲೆ ಹಾಲು ಒಡ್ಕೊಳ್ಳೋಕೆ ಶುರು ಆಗುತ್ತೆ. ನೀವು ನೋಡ್ತಾ ಇರ್ಬೋದು, ನಾನು ಪಾತ್ರೆ ಚೇಂಜ್ ಮಾಡಿದ್ದೀನಿ ಅಷ್ಟೇ. ಹಾಲು ಈಗ ಒಡಿತಾ ಬರ್ತಾಯಿದೆ, ನೀವೇ ನೋಡ್ತಿರ್ಬೋದು. ನೋಡಿ ಯಾವ ರೀತಿಯಾಗಿ ಒಡಿತಾ ಇದೆ ಅಂತ. ಹಾಲು ಮತ್ತು ನೀರು ಸಪ್ರೇಟ್ ಆಗಿ ನೀರಿನಂಶ ಎಲ್ಲ ಕಡಿಮೆ ಆಗೋವರೆಗೂ ಸಹ ನಾವು ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ಅದು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಇದನ್ನು ಮೀಡಿಯಮ್ ಫ್ಲೇಮಿಂದನೇ ಬೇಯಿಸ್ಕೋಬೇಕು. ನೋಡಿ, ವಿನೆಗರ್ ಹಾಕಿದ್ದು 2 ನಿಮಿಷಕ್ಕೆ ಈ ರೀತಿಯಾಗಿ ಕುದಿ ಬರ್ತಾ ಇದೆ. ನಾನೀಗ ಇದಕ್ಕೆ ಕೇಸರಿ ದಳನ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಆಪ್ಷನಲ್ ಅಷ್ಟೇ. ನಿಮ್ಮ ಹತ್ರ ಇದ್ದರೆ ಹಾಕೋಬೋದು, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು. ನನ್ನ ಹತ್ರ ಇತ್ತು, ಹಾಗಾಗಿ ನಾನು ಇದನ್ನು ಹಾಕ್ತಾಯಿದ್ದೀನಿ. ಇದು ಹಾಕೋದ್ರಿಂದ ಸ್ವಲ್ಪ ಕಲರ್ ಬರುತ್ತೆ. ಹಾಗಾಗಿ ನಾನು ಕೇಸರಿ ದಳನ ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ. ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ಸ್ಕಿಪ್ ಕೂಡ ಮಾಡ್ಬೋದು. ಇದನ್ನು ಹಾಕಲೇಬೇಕು ಅಂತ ಏನಿಲ್ಲ.
ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾವಿಲ್ಲ ಒಂದು 15 ಮಿನಿಟ್ಸ್ ಆದ್ರೂ ಸಹ ಇದೇ ರೀತಿಯಾಗಿ ಬೇಯಿಸ್ಕೋಬೇಕು. ಹಾಲಲ್ಲಿರ್ತಕ್ಕಂತಹ ನೀರಿನಂಶ ಎಲ್ಲ ಕಡಿಮೆ ಆಗಿ ಬರೀ ಪನ್ನೀರ್ ಮಾತ್ರ ಉಳಿಯುತ್ತೆ. ಅಲ್ಲಿವರೆಗೂ ಸಹ ನಾವು ಇದನ್ನು ಇದೇ ರೀತಿ ಬೇಯಿಸ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ಹಾಲಿನಲ್ಲಿ ಯಾವ ರೀತಿ ನೀರಿನಂಶ ಇದೆ ಅಂತ. ಆ ನೀರಿನಂಶ ಎಲ್ಲ ಕಡಿಮೆ ಆಗೋದು ಸಹ ನಾವು ಇದನ್ನು ಬೇಯಿಸ್ಕೋಬೇಕು. ನಾನೀಗ ಇದಕ್ಕೆ ಶುಗರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಅರ್ಧ ಕಪ್ಪಷ್ಟು ಶುಗರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಸಿಹಿ ಜಾಸ್ತಿ ಬೇಕು ಅಂತ, ಸ್ವೀಟ್ ಇಷ್ಟ ಆಗುತ್ತೆ ಅಂದರೆ ನೀವು ಶುಗರ್ನ ಇನ್ನೂ ಸ್ವಲ್ಪ ಜಾಸ್ತಿ ಸಹ ಹಾಕಬೋದು. ಅಥವಾ ನನಗೆ ಸಿಹಿ ಜಾಸ್ತಿ ಇಷ್ಟ ಇಲ್ಲ, ಶುಗರ್ ಅಂದರೆ ಆಗಲ್ಲ ಅಂತಂದರೆ ಸ್ವಲ್ಪ ಕಡಿಮೆನೂ ಸಹ ಹಾಕಬೋದು. ನಿಮ್ಮ ರುಚಿಗೆ ತಕ್ಕಷ್ಟು ನೋಡಿಕೊಂಡು ನೀವು ಶುಗರ್ನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನಿಲ್ಲಿ ಅರ್ಧ ಕಪ್ಪಷ್ಟು ಶುಗರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಶುಗರ್ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಶುಗರೆಲ್ಲ ಕರಗೋವರೆಗೂ ಅದನ್ನು ಹಂಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಶುಗರ್ ಹಾಕಿದ್ಮೇಲೆ ನಾವು ಇದೇ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ತಳೆ ಹಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಶುಗರ್ ಕರಗೋವರೆಗೂ ಸಹ ನಾವು ಇದೇ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಏನಿಲ್ಲ, ಒಂದು 5 ನಿಮಿಷ ಆದಮೇಲೆ ನಾವು ಮತ್ತೆ ನಾರ್ಮಲ್ ಫ್ಲೇಮ್ಗೆ ಕೊಟ್ಟು ಇದನ್ನು ಬೇಯಿಸ್ಕೋಬೇಕು. ಹಾಲಲ್ಲಿರೋ ನೀರಿನಂಶ ಎಲ್ಲ ಕಡಿಮೆ ಆಗೋವರೆಗೂ ಸಹ ನಾವು ಬೇಯಿಸ್ಕೊತಾನೆ ಇರಬೇಕಾಗುತ್ತೆ. ಸ್ವಲ್ಪ ಪೇಷನ್ಸಿಂದ ಬೇಯಿಸ್ಕೊಂಡ್ರೆ ಸ್ವೀಟ್ ತುಂಬ ಚೆನ್ನಾಗಿ ಬರುತ್ತೆ. ನಾವು ಆತ್ರದಿಂದ ಸ್ವಲ್ಪ ನೀರು ಜಾಸ್ತಿ ಇದ್ದಾಗಲೇ ನಾವು ಇದನ್ನು ಮಾಡೋಕ್ಕೆ ಹೋದರೆ ಅದು ಚೆನ್ನಾಗಿ ಬರಲ್ಲ. ಹಾಗಾಗಿ ಹಾಲಲ್ಲಿರೋ ನೀರಿನಂಶ ಎಲ್ಲ ಕಡಿಮೆ ಆಗೋವರೆಗೂ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಒಂದು 5ರಿಂದ 6 ನಿಮಿಷ ಆಗಿದೆ. ಈಗ ನಾನು ಸ್ವಲ್ಪ ಶುಗರ್ ಆ್ಯಡ್ ಮಾಡ್ತಾಯಿದ್ದೀನಿ. ಸಿಹಿ ಸ್ವಲ್ಪ ಕಡಿಮೆ ಇದೆ ಅಂತ ಅನ್ನಿಸ್ತು, ಹಾಗಾಗಿ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ರುಚಿ ನೋಡಿಕೊಂಡು ಹಾಕಬೋದು. ನೋಡಿ, ಶುಗರ್ ಹಾಕೊಂಡ್ಮೇಲೆ ಮತ್ತೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ನೀರಿನಂಶ ಎಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಬರ್ತಾ ಇದೆ. ಅಲ್ಲಿವರೆಗೂ ಸಹ ನಾವು ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು. ಪೂರ್ತಿಯಾಗಿ ನೀರಿನಂಶ ಎಲ್ಲ ಕಡಿಮೆ ಆಗುತ್ತೆ ಅಲ್ಲಿವರೆಗೂ ನಾವು ಸಹ ಇದೇ ರೀತಿ ಬೇಯಿಸ್ಕೊತಾನೆ ಇರಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಸ್ವಲ್ಪ ಕಡಿಮೆ ಆಗಿದೆ ನೀರಿನಂಶ. ಇದೇ ರೀತಿಯಾಗಿ ನಾವು ಬೇಯಿಸ್ಕೊತಾನೆ ಇರಬೇಕು. ನೋಡಿ, ಒಂದು 10 ನಿಮಿಷ ಆದಮೇಲೆ ಈ ರೀತಿಯಾಗಿ ನೀರಿನಂಶ ಎಲ್ಲ ಕಡಿಮೆ ಆಗಿದೆ. ಇದೇ ರೀತಿಯಾಗಿ ನಾವು ಇನ್ನೊಂದು 5 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು. ಅದರಲ್ಲಿರೋ ನೀರಿನಂಶ ಎಲ್ಲ ಕಡಿಮೆ ಆಗಿ ನಮಗೆ ಸ್ವೀಟ್ ರೆಡಿ ಆಗುತ್ತೆ. ನೋಡ್ತಾ ಇರ್ಬೋದು, ನೀರೆಲ್ಲ ಸ್ವಲ್ಪ ಕಡಿಮೆ ಆಗಿದೆ. ನೋಡಿ, ಇದೇ ರೀತಿಯಾಗಿ ನಾವು ಬೇಯಿಸ್ಕೊತಾ ಇರಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ವ ಯಾವ ರೀತಿಯಾಗಿ ನೀರೆಲ್ಲ ಕಡಿಮೆ ಆಗಿದೆ ಅಂತ. ಇನ್ನೊಂದು ಸ್ವಲ್ಪ ನೀರಿನಂಶ ಇದೆ ಅಷ್ಟೇ. ಇನ್ನೊಂದು 5 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ನಮಗೆ ಸರಿ ಹೋಗುತ್ತೆ. ನೋಡಿ, ನೀರಿನಂಶ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಇನ್ನೊಂದು ಸ್ವಲ್ಪ ಇದೆ ಅಷ್ಟೇ. ಇನ್ನೊಂದು 2 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸರಿ ಹೋಗುತ್ತೆ. ನೋಡ್ತಾ ಇರ್ಬೋದು, ನೀರಿನಂಶ ಎಲ್ಲ ಕಡಿಮೆ ಆಗಿದೆ. ನೋಡ್ತಾ ಇರ್ಬೋದು ನೀರಿನಂಶ ಎಲ್ಲ ಯಾವ ರೀತಿ ಕಡಿಮೆ ಆಗಿದೆ ಅಂತ. ನಾವೀಗ ಇದನ್ನು ಒಂದು ಪ್ಲೇಟ್ಗೆ ಹಾಕೋಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ವ ನೀರಿನಂಶ ಯಾವ ರೀತಿ ಕಡಿಮೆ ಆಗ್ತಾ ಇದೆ ಅಂತ. ಈಗ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ನಮ್ಗೆ ಯಾವ ಶೇಪಲ್ಲಿ ಬೇಕು ಆ ಶೇಪ್ಗೆ ನಾವು ಇದನ್ನು ಮಾಡ್ಕೋಬೇಕಾಗುತ್ತೆ. ಆದಷ್ಟು ಬಿಸಿ ಇದ್ದಾಗಲೇ ನಾವು ಇದನ್ನು ಯಾವ ಶೇಪ್ ಬೇಕು ಆ ಶೇಪ್ಗೆ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಆರೋದ್ಮೇಲೆ ಇದನ್ನು ಕಟ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಾನು ಇಲ್ಲಿ ಬಾಕ್ಸ್ ಟೈಪ್ಗೆ ಇದನ್ನು ಮಾಡ್ತಾಯಿದ್ದೀನಿ. ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ಗೆ ನೀವು ಇದನ್ನು ಮಾಡ್ಕೋಬೋದು. ಬರೀ 3 ಪದಾರ್ಥದಿಂದ ನಾವು ಇಂಥ ಟೇಸ್ಟಿಯಾಗಿರೋ ಸ್ವೀಟ್ನ ಮಾಡ್ಬೋದು. ಜಾಸ್ತಿ ಟೈಮ್ ಏನು ಹಿಡಿಯಲ್ಲ, ಒಂದು 20 ಮಿನಿಟ್ಸ್ ಅಷ್ಟೇ. ನಾವು ಪೇಷನ್ಸಿಂದ ಇದನ್ನು ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರ್ತಕ್ಕಂಥ ಸ್ವೀಟ್ ಮನೆಯಲ್ಲೇ ರೆಡಿಯಾಗುತ್ತೆ. ಹಾಗೆ ಇದನ್ನು ಸ್ವಲ್ಪ ಪ್ರೆಸ್ ಮಾಡಿ ಸ್ವಲ್ಪ ಶೇಪ್ ಕೊಟ್ಟರೆ ಸ್ವಲ್ಪ ಗಟ್ಟಿಯಾಗಿ ಕೂರುತ್ತೆ. ಹಾಗಾಗಿ ನಾನಿಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ
ಅದನ್ನು ಶೇಪ್ ಕೊಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ನಾನಿಲ್ಲಿ ಸ್ಕ್ವೇರ್ ಟೈಪ್ಗೆ ಇದನ್ನು ಶೇಪ್ ಕೊಟ್ಟಿದ್ದೀನಿ. ಈಗ ಬಿಸಿ ಇದ್ದಾಗಲೇ ನಾವು ಇದನ್ನು ಚಾಕು ಸಹಾಯದಿಂದ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ಗೆ ಕಟ್ ಮಾಡ್ಕೋಬೋದು. ನಾನಿಲ್ಲಿ ಬಾಕ್ಸ್ ಟೈಪಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನೀವೇ ನೋಡ್ತಿರ್ಬೋದು 1 ಕಪ್ ಮಿಲ್ಕ್ ಪೌಡರಿಂದ ಒಂದು 8ರಿಂದ 10 ಪೀಸ್ವರೆಗೂ ನಾನು ಸ್ವೀಟ್ನ ಮಾಡಿದ್ದೀನಿ. ಇದಿಲ್ಲ ಅಂತಂದರೂ 1/4 kg ಸ್ವೀಟ್ ಅಂತೂ ಬಂದೇ ಬರುತ್ತೆ. ನಿಧಾನವಾಗಿ ನಾವು ಇದನ್ನು ಚಾಕು ಸಹಾಯದಿಂದ ಕಟ್ ಮಾಡಬೇಕಾಗುತ್ತೆ. ಇದನ್ನು ಕಟ್ ಮಾಡಿದ ಮೇಲೆ ನಾವು 1-2 hours ಫ್ರಿಜ್ಜಲ್ಲಿಟ್ಟು ನಂತರ ಇದನ್ನು ತಿನ್ಬೋದು. ಫ್ರಿಜ್ಜಲ್ಲಿ ಏನಕ್ಕೆ ಇಡಬೇಕು ಅಂತಂದರೆ ಅದು ಸ್ವಲ್ಪ ಸೆಟ್ ಆಗಬೇಕು. ಹಾಗಾಗಿ ನಾವು ಇದನ್ನು 2 hours ಅಷ್ಟೇ ಫ್ರಿಜ್ಜಲ್ಲಿಟ್ಟು ನಂತರ ನಾವು ಇದನ್ನು ತಿನ್ಬೋದು. ನೋಡ್ತಾ ಇದ್ದೀರಲ್ವ ಯಾವ ರೀತಿಯಾಗಿ ಕಾಣ್ತಾ ಇದೆ ಅಂತ. ಒಂದೇ 1 ಕಪ್ ಮಿಲ್ಕ್ ಪೌಡರಿಂದ ನಾವು ಇಲ್ಲಿ 1/4 kg ಆಗುವಂಥ ಸ್ವೀಟ್ನ ಮಾಡಿದ್ದೀವಿ. ಯಾವುದೇ ರೀತಿಯ ಕೆಮಿಕಲ್ ಸಹ ಯೂಸ್ ಮಾಡಿಲ್ಲ. ಹೊರಗಡೆಯಿಂದ ತಂದು ತಿನ್ನೋದಕ್ಕಿಂತ ಇದೇ ರೀತಿಯಾಗಿ ಮನೆಯಲ್ಲೇ ಸುಲಭವಾಗಿ ಮಾಡ್ಬೋದು. ನೋಡ್ತಾ ಇದ್ದೀರಲ್ವ ನೋಡಿ 1-2 hours ಆದಮೇಲೆ ಯಾವ ರೀತಿಯಾಗಿ ಕಾಣ್ತಾ ಇದೆ ಅಂತ. ನಿಮ್ಗೆ ಇದ್ರ ಮೇಲೆ ನಿಮಗೆ ಇಷ್ಟ ಬಂದಂತಹ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಬಾದಾಮಿನ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಇದಕ್ಕೆ ಪಿಸ್ತಾ ಅಥವಾ ಬಾದಾಮಿ, ವಾಲ್ನಟ್ ಯಾವ ಡ್ರೈ ಫ್ರೂಟ್ಸ್ ಆದರೂ ಸಹ ನೀವು ಇದ್ರ ಮೇಲೆ ಹಾಕೊಂಡು ನೀವು ತಿನ್ಬೋದು. ನೋಡ್ತಾ ಇದ್ದೀರಲ್ವ, ನೋಡೋದಕ್ಕೆ ಮಾತ್ರ ಅಲ್ಲ, ಈ ಟೇಸ್ಟು ಸಹ ಅಷ್ಟೇ ಸ್ವೀಟ್ ಆಗಿರುತ್ತೆ. ಯಾವುದೇ ಹೊರಗಡೆ ತಂದು ತಿನ್ನುವಂತಹ ಸ್ವೀಟ್ಗಿಂತ ಮನೆಯಲ್ಲೇ ಹೀಗೆ ರುಚಿಯಾಗಿ ಆರೋಗ್ಯವಾಗಿ ಮಾಡಿ ತಿನ್ಬೋದು. ನಿಮಗೆ ಈ ಸ್ವೀಟ್ ಇಷ್ಟ ಆಗಿದ್ದರೆ ಮನೇಲಿ ಸಹ ಟ್ರೈ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದೆ ಯಾವ ರೀತಿಯಾಗಿ ರೆಸಿಪೀಸ್ ಬೇಕು ಅನ್ನೋದನ್ನು ನೀವು ಕಮೆಂಟ್ ಮಾಡಿದ್ರೆ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ನಾವು ಟ್ರೈ ಮಾಡ್ತೀವಿ. ನೋಡ್ತಾ ಇದ್ದೀರಿ ಅಲ್ವಾ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಕಾಣೋದಷ್ಟೇ ಅಲ್ಲ, ಸ್ವೀಟು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ನಾನೀಗ ಮುರಿದು ಸಹ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ರೀತಿಯಾಗಿ ಬಂದಿದೆ ಅಂತ. ತುಂಬ ಜ್ಯೂಸಿಯಾಗಿರುತ್ತೆ. ಸ್ವೀಟ್ ಮಾತ್ರ ಸಖತ್ತಾಗಿರುತ್ತೆ. ನೀವು ಇದನ್ನು ನೋಡೋದಕ್ಕಿಂತ ಮನೇಲಿ ಮಾಡಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಸಹ ಹಾಲಿನ ಪುಡಿ ಇದ್ದೇ ಇರುತ್ತೆ. ಒಂದು 20 ನಿಮಿಷ ಟೈಮ್ ಕೊಟ್ಟು ನೀವು ಇದನ್ನು ಮಾಡಿದ್ರೆ ತುಂಬ ರುಚಿಕರವಾದಂಥ ಸ್ವೀಟ್ನ ಮನೆಯವರೆಲ್ಲರೂ ಸಹ ತಿನ್ಬೋದು. ಯಾವ ರೀತಿಯಾಗಿದೆ ನೋಡಿ, ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಪ್ಲೀಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.